ಹಿಡ್ಕೋಕೋ ಸಸ ನಾನು ಕವರ್ ಹೊರಗೆ ಹೋಗ್ತಾನೆ. ಓಯ್ ಕಡೆ ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವಾಗ ಬೆಳಿಗ್ಗೆ ಗಿಡಗಳಿಗೆಲ್ಲ ನೀರು ಹಾಕ್ಕೋಣ ಅಂತ ಬಂದೆ. ನನಗೆ ಕಮೆಂಟಲ್ಲಿ ಕೇಳಿದ್ರಿ ಒಬ್ಬರು, ದಾಸವಾಳ ಗಿಡದಲ್ಲಿ ಹೂವು ಹಾಕೋ ತುಂಬ ಚಿಕ್ಕ ಸೈಜಲ್ಲಿ ಆಗ್ತಾಯಿದೆ, ಏನು ಮಾಡಬೇಕು ಅಂತೇಳಿ. ಹಾಗೆಯೇ ವೀಳ್ಯದೆಲೆ ಸೈಜ್ ಚಿಕ್ಕದಾಗಿದೆ, ದೊಡ್ಡ ಸೈಜ್ ಆಗೋದಕ್ಕೆ ಏನು ಮಾಡಬೇಕು ಅಂತೆಲ್ಲ ಕಮೆಂಟ್ ಹಾಕಿದ್ರಿ. ಚಳಿಗಾಲದಲ್ಲಿ ಹೆಚ್ಚಾಗಿ ಹೂವಿನ ಸೈಜ್ ಚಿಕ್ಕದಾಗೇ ಇರುತ್ತೆ, ಹಾಗೆ ವೀಳ್ಯದೆಲೆ ಕೂಡ ಚಿಕ್ಕ ಸೈಜಲ್ಲೇ ಆಗುತ್ತೆ. ಚಳಿಗಾಲ ಮುಗಿತಿದ್ದಂಗೆ ವೀಳ್ಯದೆಲೆ ಸೈಜ್ ಕೂಡ ದೊಡ್ಡದಾಗತ್ತೆ, ಹೂವು ಕೂಡ ದೊಡ್ಡ ಸೈಜಲ್ಲಾಗತ್ತೆ. ಅದಕ್ಕೆ ಏನೆಲ್ಲ ಮಾಡಬೇಕು, ಏನು ಹಾಕಬೇಕು ಅನ್ನೋದು ಕೂಡ ನಾನು ಗಾಯತ್ರಿ ಟಿಪ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಚಾನಲಲ್ಲಿ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಇನ್ನೂ ಕೂಡ ಅದರಲ್ಲಿ ಹೊಸ ಹೊಸ ವಿಡಿಯೋಗಳು ಬರ್ತಾ ಹೋಗುತ್ತೆ, ಅಲ್ಲಿ ನೀವು ಚೆಕ್ ಮಾಡ್ಬೋದು. ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ, ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ. ಹಾಗೆ ಇವಾಗ ಲಂಚ್ ಬಾಕ್ಸಿಗೆ ಆರಿಷ್ಗೆ ಟೊಮೆಟೊ ಬಾತ್ನ ರೆಡಿ ಮಾಡಬೇಕು. ಟೊಮೆಟೊ ಬಾತ್ ಮಾಡೋದಕ್ಕೆ ನಾನಿಲ್ಲಿ ಟೊಮೆಟೊ ಹಣ್ಣನ್ನು ಬೇಯಿಸ್ಕೊಂಡು ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಇದನ್ನ ಈಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ರುಬ್ಕೊಂಡ್ಬಿಟ್ಟು ಇದರ ಜ್ಯೂಸ್ ತೆಕ್ಕೊಳ್ತೀನಿ. ಹಾಗೆ ಈರುಳ್ಳಿ ಕೂಡ ಇಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ. ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರಲ್ಲಿ ಈಗ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. 2 ಚಮಚದಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಎಣ್ಣೆ, 1 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತೀನಿ. 12 ಲವಂಗ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಪಲಾವ್ ಎಲೆ, ಕಲ್ಲುವು, ಚಕ್ಕೆ ಒಂಚೂರೆಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಂಥ 2 ಈರುಳ್ಳಿಯನ್ನು ಸೇರಿಸ್ಕೊಳ್ಳೋಣ. ಈರುಳ್ಳಿ ಕಲರ್ ಚೇಂಜ್ ಆಗುವಾಗ ಚೆನ್ನಾಗಿ ಹೆಚ್ಕೊಳ್ಳೋಣ. ಬ್ರೌನ್ ಕಲರ್ ಕೆತ್ತಬೇಕು, ಹಸಿ ವಾಸನೆ ಎಲ್ಲ ಹೋಗಬೇಕು. ತುಪ್ಪ ಮತ್ತು ಎಣ್ಣೆ ಹಾಕ್ಕೊಂಡಿದ್ದಲ್ಲ ಅದರಲ್ಲಿ ಹುರ್ಕೋಬೇಕು. ಒಳ್ಳೆ ಪರಿಮಳ ಬರುತ್ತೆ. ಇವಾಗ 2 ಲೋಟದಷ್ಟು ಅಕ್ಕಿಯನ್ನು ಕ್ಲೀನಾಗಿ ತೊಳ್ಕೊಳ್ತೀನಿ. ಇವಾಗ ಈರುಳ್ಳಿ ಹಸಿ ವಾಸನೆ ಎಲ್ಲ ಹೋಗಿದೆ, ಕಲರ್ ಚೇಂಜ್ ಆಗಿದೆ. ಈಗ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ ಪೇಸ್ಟ್ ಹಾಕೋಣ. ಇದು ಕೂಡ ಇವಾಗ ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೆ ಇದು ಕೂಡ ಈ ರೀತಿ ಹುರ್ಕೋಬೇಕು. ಇವಾಗ ಕ್ಲೀನಾಗಿ ತೊಳ್ಕೊಂಡಂಥ 2 ಲೋಟದಷ್ಟು ಅಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಅಕ್ಕಿ ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಹುರ್ಕೊಳ್ಳೋಣ. ಅಕ್ಕಿನ ಈ ರೀತಿ ಹುರ್ಕೊಂಡು ಮಾಡಿದ್ರೆ ಒಳ್ಳೆ ಉದುರಾಗಿ ಬರುತ್ತೆ. ಮತ್ತು ಈ ರೀತಿ ಟೊಮೆಟೊ ಬಾತ್ ಮಾಡಿಕೊಂಡ್ರೆ ಮಕ್ಕಳು ತುಂಬ ಇಷ್ಟಪಡ್ತಾರೆ. ಯಾಕಂತಂದರೆ ಅವ್ರ ಬಾಯಿಗೆ ಟೊಮೆಟೊ ಎಲ್ಲ ಸಿಗ್ತಾ ಇರಬಾರ್ದು, ಎತ್ತಿಟ್ಬಿಟ್ಟಿರ್ತಾರೆ. ಇದಾದರೆ ಬಾಯಿಗೆ ಸಿಗಲ್ವಲ್ಲ, ಚೆನ್ನಾಗಿ ಉದುರಾಗಿರುತ್ತೆ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಒಂದೊಂದು ಸಲ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಮಕ್ಕಳು ತುಂಬಾ ಇಷ್ಟಪಡ್ತಾರೆ. ಅದಕ್ಕೆ ಇವಾಗ ಈ ರೀತಿ ಮಾಡ್ತಿದ್ದೀನಿ. ಹುರಿದಿದ್ದೆಲ್ಲ ಆಯಿತು. ಈಗ ಟೊಮೆಟೊ ಹಣ್ಣು ಜ್ಯೂಸ್ ತೆಕ್ಕೊಂಡಿದ್ದೀವಲ್ಲ ಅದನ್ನ ಸೇರಿಸ್ಕೊಳ್ಳೋಣ. ಅಳತೆ ಮಾಡಿ ತಗೊಳ್ಳೋಣ. 2 ಲೋಟ ಅಕ್ಕಿಗೆ 4 ಲೋಟದಷ್ಟು ನೀರು. ಈಗ 1 ಲೋಟದಷ್ಟು ಟೊಮೆಟೊ ಪ್ಯೂರಿ ತಗೊಂಡಿದ್ದಾಗಿದೆ. ಹಾಗೆ ಮಿಕ್ಸಿ ಜಾರ್ ತೊಳೆದು ನೀರು ತಗೊಂಡಿದ್ದೀನಿ. 2 ಲೋಟ, 3, 4, ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಸಾಣೆಕಟ್ಟೆ ಉಪ್ಪು ತಗೊಳ್ತಾ ಇದ್ದೀನಿ, ಗೋಕರ್ಣ ಉಪ್ಪು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ಲಿಡ್ ಕ್ಲೋಸ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ಉದುರಾದಂಥ ಟೊಮೆಟೊ ಬಾತ್ ರೆಡಿಯಾಗಿದೆ. ಮಕ್ಕಳಿಗೆ ಟೊಮೆಟೊ ಬಾಯಿಗೆ ಸಿಗ್ತಾ ಇದ್ದರೆ ಕೆಲವೊಬ್ರಿಗೆ ಇಷ್ಟ ಆಗಲ್ಲ, ಬೇಡ ಅಂತ ಹೇಳ್ತಾರೆ. ಈ ರೀತಿಯಾಗಿ ಮಾಡಿಕೊಟ್ರೆ ಬಾಯಿಗೆ ಟೊಮೆಟೊ ಸಿಗಲ್ಲ, ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಉದುರಾಗಿರುತ್ತೆ, ಸಖತ್ತಾಗಿರುತ್ತೆ. ಇದು ಮೊಸರು ಬಜ್ಜಿ ಜೊತೆಗೂ ತಿನ್ಬೋದು, ಇಲ್ಲ ಚಟ್ನಿ ಜೊತೆಗೂ ತಿನ್ಬೋದು. ಇದಕ್ಕೆ ಬೇಕಂದರೆ ಹಸಿರು ಬಟಾಣಿ ಕೂಡ ಹಾಕ್ಕೋಬೋದು, ನಾನಿಲ್ಲಿ ಹಾಕಿಲ್ಲ, ಬೇಕಂದರೆ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಇದಕ್ಕೆ ಕಾಯಿ ಹಾಲು ಕೂಡ ತೆಗೆದು ಹಾಕ್ಬೋದು, ನೀರಿನ ಬದಲು ಕಾಯಿ ಹಾಲು ಕೂಡ ಹಾಕಿ ಮಾಡ್ಬೋದು. ಅದು ಒಂಥರ ಡಿಫ್ರೆಂಟ್ ಆದಂಥ ಟೇಸ್ಟ್ ಕೊಡುತ್ತೆ. ಅದನ್ನ ನೆಕ್ಸ್ಟ್ ಇನ್ನೊಮ್ಮೆ ಮಾಡಿದಾಗ ಶೇರ್ ಮಾಡ್ತೀನಿ. ಈಗ ಆರುಷಿ ಸ್ಕೂಲಿಗೆ ಹೊರಟಲು, ಬಸ್ಸಸ್ ಬರೋಣ ಅಂತೇಳಿ ನಾನು ಕೂಡ ಹೊರಟೆ. ಸ್ನೇಹಿತರೆ, ಇವತ್ತು ನಮ್ಮ ಏರಿಯಾದಲ್ಲಿ ನಡೆದಂಥ ಒಂದು ಘಟನೆ ಇವತ್ತು ನಡೆದಿದ್ದಲ್ಲ, ನಿನ್ನೆ ನಡೆದಿದ್ದು. ಇವತ್ತೆಲ್ಲ ಕಡೆ ಸುದ್ದಿ ಆಗ್ತಾ ಇರುವಂಥದ್ದು. ಆ ಘಟನೆ ಕೇಳಂತೂ ತುಂಬಾನೇ ಭಯ ಆಗೋಯ್ತು. ನಿಜವಾಗ್ಲೂ ಹೇಳ್ಬೇಕಂತಂದ್ರೆ, ಹೇಗಿದ್ರು ಕೂಡ, ಎಷ್ಟು ಎಚ್ಚರಿಕೆಯಿಂದ ಇದ್ರು ಕೂಡ ಎಷ್ಟು ಕಷ್ಟ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಇದನ್ನ ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಏರಿಯಾದಲ್ಲಿ ಒಬ್ಬರ ಮನೆಗೆ, ಹೊಂಬಾಳೆಗೌಡರ ಮನೆಗೆ ಪೊಲೀಸ್ ವೇಷಧಾರಿಗಳಾಗಿ ಕಳ್ಳರು ಬಂದ್ಬಿಟ್ಟಿದ್ರಂತೆ. ಪೊಲೀಸ್ ಡ್ರೆಸ್ ಹಾಕೊಂಡ್ಬಿಟ್ಟು ಬಂದಿದ್ರಂತೆ. ಹಾಗೆ ಸಿವಿಲ್ ಡ್ರೆಸ್ ಅಲ್ಲಿ ಒಬ್ರು ಬಂದಿದ್ರಂತೆ. ಬಂದ್ಬಿಟ್ಟು CCTV ಯಾರ್ದೋ ಮನೆ ಕಾರ್ ಕಳೆದೋಗಿದೆ, CCTV ಚೆಕ್ ಮಾಡ್ಬೇಕು ಅಂತೇಳಿ ಬಂದವರು ಅವ್ರ ಮನೆ ಒಳಗಡೆ. ಪೊಲೀಸ್ ಬಂದ್ರೆ ಯಾರಾದ್ರೂ ಮನೆ ಒಳಗಡೆ ಬಿಟ್ಕೊಳ್ತಾರೆ ಅಲ್ವಾ, ಚೆಕ್ ಮಾಡ್ಬೇಕು ಅಂತ ಬಂದ್ರೆ ಯೋಚನೆನೇ ಮಾಡಲ್ಲ, ಸಡನ್ ಆಗಿ ಬಿಟ್ಕೊಂಡ್ಬಿಟ್ಟಿದ್ದಾರೆ ಪಾಪ ಒಳಗಡೆ. ಅವರು ಆಮೇಲೆ ಅವ್ರನ್ನ ಗಂಡ ಹೆಂಡತಿನ ಕಟ್ ಹಾಕ್ಬಿಟ್ಟು ಮನೇಲಿರುವಂತ ದುಡ್ಡು ಮತ್ತೆ ಒಡವೆ ಎಲ್ಲ ಕಳ್ತನ ಮಾಡ್ಕೊಂಡು ಹೋಗಿದಾರಂತೆ. 20 ಲಕ್ಷ ಏನೋ ಇತ್ತು, ಅರ್ಧ kg ಬಂಗಾರ ಅಂತೆಲ್ಲ ಹೇಳ್ತಾ ಇದ್ರು. ಅದನ್ನೆಲ್ಲ ಕಳ್ತನ ಮಾಡಿದ್ರಂತೆ. ಚಿಕ್ಕ ಮಗು ಇತ್ತಂತೆ, ಮಗುನೊಂದೇನು ಮಾಡಿಲ್ಲ ಅಂತ ಹೇಳ್ತಾ ಇದ್ರು. ಹಾಗೇನೆ ಅವ್ರ ಮಾಂಗಲ್ಯ ಸರವನ್ನ ಮಾತ್ರ ಕಿತ್ಕೊಂಡು ಹೋಗಿಲ್ಲ ಅಂತೆ, ಅದನ್ನ ಬಿಟ್ಟು ಮತ್ತೆಲ್ಲ ತಗೊಂಡು ಹೋದ್ರಂತೆ. ನಂತರ CCTV DVR ಕೂಡ ಕಿತ್ಕೊಂಡು ಹೋದ್ರಂತೆ. ಅವ್ರು ಯಾರು ಏನು ಅಂತ ಗೊತ್ತಾಗ್ಬಾರ್ದಲ್ಲ, ಅದಕ್ಕೆ ಅದನ್ನು ಕೂಡ ತಗೊಂಡು ಹೋದ್ರಂತೆ. ಎಷ್ಟೇ ಹುಷಾರಾಗಿದ್ರು ನೋಡಿ, ಎಷ್ಟು ಕಷ್ಟ ಅಲ್ವಾ. ಪೊಲೀಸ್ ವೇಷದಲ್ಲಿ ಬಂದ್ರು ಅಂದ್ಬಿಟ್ರೆ ಸಡನ್ ಆಗಿ ಬಿಟ್ಕೊಂಡ್ಬಿಡ್ತಾರೆ. ಅದಕ್ಕೋಸ್ಕರ ಯಾರೇ ಆಗ್ಲಿ ನಿಮ್ ಮನೆಗೂ ಕೂಡ, ಯಾರ ಮನೆಗೇನು ಈ ರೀತಿ ಬಂದ್ರೆ ಒಳಗಡೆ ಬಿಟ್ಕೊಳಕ್ ಹೋಗ್ಬೇಡಿ. ಮೊದ್ಲು ಅವ್ರದ್ದು ಎಲ್ಲ ಚೆಕ್ ಮಾಡಿ ನೋಡಿ, ಅವರು ಪೊಲೀಸ್ ಹೌದಾ ಅಲ್ವಾ. ಹಾಗೇನೆ ಪೊಲೀಸ್ ಸ್ಟೇಷನ್, ಯಾವ ಪೊಲೀಸ್ ಸ್ಟೇಷನ್ ಇಂದ ಬಂದ್ರು ತಿಳ್ಕೊಂಡು ಅಲ್ಲೂ ವಿಚಾರಣೆ ಮಾಡಿ ಎಲ್ಲ ಮಾಡಿ ಮನೆ ಒಳಗಡೆ ಬಿಟ್ಕೊಳ್ಳಿ. ಇಲ್ಲ ಅಂದ್ರೆ ಈ ತರ ಸಮಸ್ಯೆಗಳು ಬರುತ್ತೆ. ಎಷ್ಟೇ ಹುಷಾರಾಗಿದ್ರು ಕೂಡ ಕಷ್ಟ. ಅದಕ್ಕಿಂತ ಹೆಚ್ಚಾಗಿ ಮನೆಯಲ್ಲಿ ಆದಷ್ಟು ಬಂಗಾರ ಒಡವೆ ಏನು ಇಟ್ಕೊಳ್ಳದೆ ಇರೋದು ಇನ್ನೂ ಉತ್ತಮ. ಏನು ಇಲ್ಲದೆ ಇದ್ರೆ ಅಷ್ಟು ಟೆನ್ಷನ್ ಇರಲ್ಲ, ಆದ್ರೆ ಜೀವಕ್ಕೂ ಕೂಡ ಕೆಲವೊಮ್ಮೆ ಅಪಾಯ ಆಗ್ಬಿಡತ್ತೆ ಅಲ್ವಾ. ಅವ್ರನ್ನ ಕಟ್ಟಾಕಿ ಬಾಯೆಲ್ಲ ಕಟ್ಟಿದ್ರಂತೆ. ಆನಂತರ ಅವ್ರು ಎಲ್ಲ ಎತ್ಕೊಂಡು ಹೋದ್ಮೇಲೂ ಕೂಡ ಅವ್ರನ್ನ ಬಿಚ್ಚೋಗಿಲ್ಲ ಅಂತ ಹೇಳ್ತಾ ಇದ್ರು. ಆಮೇಲೆ ಅವರೇ ಬಿಚ್ಕೊಂಡ್ರು ಅಂತ ಹೇಳಿ. ಸದ್ಯ ಜೀವಕ್ಕೊಂದೇನು ಮಾಡಿಲ್ಲ. ಈ ನಡುವೆ ಅಂತೂ ನಮ್ಮ ಏರಿಯಾದಲ್ಲಿ ಸುಮಾರು ಈ ತರ ಕಳ್ತನಗಳು ನಡೀತಾ ಇತ್ತು. ಈ ಮನೆ ಕಟ್ಟೋಕ್ ಬರುವಂತವ್ರು ಅವ್ರು ಹಗಲಲ್ಲೇ ಹೋಗಿ ಕಳ್ತನ ಮಾಡಕ್ ಹೋಗ್ಬೋದು. ಈ ತರದೆಲ್ಲ ಬಂಗಾರದ ರೇಟಲ್ಲಿ ಬಂಗಾರನ ಮಾಡಿಸೋದೇ ಕಷ್ಟ. ಇರೋ ಬಂಗಾರನ ಉಳಿಸ್ಕೊಂಡು ಹೋಗೋದು ತುಂಬಾ ಮುಖ್ಯ. ಹಾಗೆ ಹಣನೂ ಅಷ್ಟೇ, ಮನೆಯಲ್ಲಿ ತಂದಿಟ್ಕೊಳಕ್ ಹೋಗ್ಲೇಬಾರ್ದು. ಮನೆಯಲ್ಲಿ ಹಣ ಇಟ್ಕೊಂಡ್ರು ಕೂಡ ಈ ರೀತಿ ಅಪಾಯಗಳೆಲ್ಲ ಬರುತ್ತೆ. ಹಾಗೆ ಮನೆಗೆ ಯಾರೇ ಬಂದ್ರು ಕೂಡ ಒಳಗಡೆ ಬಿಟ್ಕೊಳ್ಳುವಾಗ ಆದಷ್ಟು ವಿಚಾರ ಮಾಡಿನೇ ಬಿಟ್ಕೋಬೇಕು. ಈಗ ಒಂದು ವಾರ ಮುಂಚೆ ನನಗೂ ಕೂಡ ಒಂದು ಇದೇ ತರ ಅನುಭವ ಆಗಿತ್ತು. ಅದು ಏನ್ ಅನುಭವ ಅನ್ನೋದನ್ನ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಿಮ್ಗೆ ತಿಳಿಸ್ತೀನಿ. ಎಷ್ಟೇ ಹುಷಾರಾಗಿದ್ದೀವಿ ಅಂದ್ರೂ ಕೂಡ ನೋಡಿ ಆ ತರ ಸಮಸ್ಯೆಗಳು ನಡೀತಾನೆ ಇರುತ್ತೆ, ಏನು ಮಾಡಕ್ಕಾಗಲ್ಲ. ಆದ್ರೆ ಒಂಥರ ಭಯ ಪಟ್ಕೊಂಡೇ ಜೀವನ ಮಾಡೋದಾಗ್ಬಿಟ್ಟಿದೆ. ಬಂಗಾರ ಮಾಡಿಸ್ಕೊಂಡ್ರು ಹಾಕೊಳ್ಳಂಗಿಲ್ಲ ನೋಡಿ. ಆಪತ್ತನ ಅಂತ ಹೇಳ್ತೀವಿ, ಆಪತ್ತನೇ ತರುವಂತ ದನ ಆಗ್ಬಿಟ್ಟಿರುತ್ತೆ ಅದು ಬಂಗಾರ. 1 ಗ್ರಾಮ್ ಗೋಲ್ಡ್ ತರ ಹಾಕೊಂಡು ಓಡಾಡೋದು ಕೂಡ ಕಷ್ಟ. ಅದನ್ನ ಹಾಕೊಂಡೋದ್ರು ಕೆಲವು ಕಡೆ ಎಲ್ಲ ಹೇಳ್ತಾ ಇದ್ರು, ಎಷ್ಟೊಂದ್ ಜನ ಆಚೆ ಹಾಕೊಂಡೋದಾಗ ಅದು ಗೋಲ್ಡ್ ಅಂತಾನೆ ಕಿತ್ಕೊಂಡು ಹೋಗ್ತಾರೆ. ಆಮೇಲೆ ಗೋಲ್ಡ್ ಅಲ್ಲ ಅಂತ ಹೇಳಿ ತಿರುಗಿ ಬಂದು ಹೊಡೆದೆಲ್ಲ ಹೋಗಿರುವಂತದ್ದೆಲ್ಲ ಘಟನೆಗಳು ಎಷ್ಟೊಂದು ಕಡೆ ಇದೆ. ಇವತ್ತಿನ ಕಾಲದಲ್ಲಿ ಜನರು ದುಡಿಯೋದಕ್ಕಿಂತ ಈ ತರ ಮೋಸ ಮಾಡ್ಕೊಂಡು ಹೋಗೋ ದಾರಿ ಹೋಗುವವರೇ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಮೋಸದ ಹಾದಿ ತುಂಬಾ ಬೇಗ ಹಣ ಮಾಡ್ಬಿಡ್ಬೋದಲ್ಲ ಅಂತೇಳಿ ಆದಷ್ಟು ನಾವು ಎಷ್ಟೇ ಎಚ್ಚರಿಕೆಯಿಂದಿದ್ರು ಕೂಡ ಕಡಿಮೆನೆ. CCTV ಇದೆ ಮನೆಯಲ್ಲಿ ಅಂತ ಅಂದ್ಕೊಂಡ್ರೆ ನೋಡಿ, CCTV DVRನೇ ಕಿತ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಅವ್ರು ಯಾರು ಏನು ಗೊತ್ತಾಗ್ಬಾರ್ದು ಅಂತೇಳಿ.
ಆದಷ್ಟು ಕಳ್ಳತನ ಮಾಡುವವರು ಹೆಚ್ಚಾಗಿ ಗೊತ್ತಿದ್ದೇ ಮಾಡಿರ್ತಾರೆ. ಗೊತ್ತಿಲ್ಲದವರಿಗೆ ಸಡನ್ ಆಗಿ ಮನೆ ಒಳಗಡೆ ಬಂದು ಎಲ್ಲಿ ಏನಿದೆ ಏನು ತಗೊಂಡೋಗ್ಬೇಕು ಗೊತ್ತಾಗಲ್ಲ. ಮತ್ತೆ ನಾವು ಯಾವ ತರ ಜನ ಮನೆಗೆ ಎಷ್ಟು ಜನ ಇದೀವಿ ಅದೆಲ್ಲ ಅವರು ಮುಂಚೆನೆ ಗೊತ್ತು ಮಾಡ್ಕೊಂಡೇ ಬಂದಿರ್ತಾರೆ. ಆದಷ್ಟು ಅನುಮಾನಾಸ್ಪದ ವ್ಯಕ್ತಿಗಳನ್ನ ಮನೆ ಒಳಗಡೆ ಬಿಟ್ಕೊಳಕ್ ಹೋಗ್ಬೇಡಿ. ಹಾಗೆ ಯಾರೇ ಆಗ್ಲಿ, ಪರಿಚಯದವ್ರು ಇರ್ಲಿ, ಸಂಬಂಧಿಕರು ಇರ್ಲಿ, ಅತಿ ಹತ್ತಿರದವರು ಅಂತ ತಿಳ್ಕೊಂಡ್ರು ಎಲ್ಲಾ ವಿಷಯನೂ ಎಲ್ಲರ ಜೊತೆಗೂ ಆದಷ್ಟು ಶೇರ್ ಮಾಡೋದಿಕ್ಕೆ ಹೋಗ್ಬೇಡಿ. ನಮ್ಮ ಹತ್ರ ಏನಿದೆ, ಎಲ್ಲಿ ಇಟ್ಕೊಂಡಿದೀವಿ, ಹೇಗೆ ಇಟ್ಕೊಂಡಿದೀವಿ, ಇದನ್ನೆಲ್ಲ ನಾವು ಆದಷ್ಟು ಶೇರ್ ಮಾಡದೇ ಇರೋದು ಬೆಟರ್. ನಮ್ಮ ಹತ್ರ ಏನಿದೆ ಅಂತ ತೋರಿಸೋದು ಕೂಡ ಅದು ಮನೆಯಲ್ಲಿ ಇಲ್ದಿರುವಾಗ ನಾವು ಆಮೇಲೆ ಹೇಳ್ಕೋಬಹುದು. ಬಿಟ್ರೆ ಮನೆಯಲ್ಲಿ ಇರುವಾಗ ನಮ್ಮ ಮನೆಯಲ್ಲಿ ಬಂಗಾರ ಇದೆಯೋ, ಹಣ ಇದೆಯೋ ಅದನ್ನೆಲ್ಲ ಇನ್ನೊಬ್ರಿಗೆ ಶೇರ್ ಮಾಡಕ್ ಹೋಗ್ಲೇಬಾರ್ದು. ಲಾಸ್ಟ್ ಟೈಮ್ ಕೂಡ ನಮ್ಮ ಏರಿಯಾದಲ್ಲಿ ಒಬ್ಬರ ಮನೆಯಲ್ಲಿ ಕಳ್ತನ ಆಯ್ತು. ಅವ್ರ ಮನೆಯನ್ನ ತಗೋಬೇಕು ಅಂತೇಳಿ ರಿಜಿಸ್ಟ್ರೇಷನ್ಗೆಲ್ಲ ರೆಡಿ ಮಾಡ್ಕೊಂಡಿದ್ರಂತೆ. ಮುಂಚಿನ ದಿವಸ ಅವರು ಹೀಗೆ ಮಾತಾಡ್ತಾ ಕೆಲವ್ರ ಹತ್ರ ಹೇಳಿದ್ರಂತೆ, ಹಣ ಎಲ್ಲ ಮನೇಲಿ ತಂದಿಟ್ಕೊಂಡಿದೀನಿ ಅಂತೇಳಿ, ನಾಳೆ ರಿಜಿಸ್ಟ್ರೇಷನ್ ಇದೆ, ತುಂಬಾ ವರ್ಷದಿಂದ ನಮ್ಮ ಕನಸಾಗಿತ್ತು ಮನೆ ಮಾಡ್ಬೇಕು ಅಂತೇಳಿ, ಅದಕ್ಕೋಸ್ಕರ ಹಣ ಎಲ್ಲ ಮನೇಲಿ ತಂದಿಟ್ಕೊಂಡಿದೀವಿ, ನಾಳೆ ರಿಜಿಸ್ಟ್ರೇಷನ್ ಆಗ್ಬೇಕು ಅಂತೆಲ್ಲ ಹೇಳಿದ್ರಂತೆ. ಪಾಪ ಮೊದಲಿನ ದಿನನೇ ಅವ್ರ ಮನೆ ಹಣನ ಕಳ್ತನ ಮಾಡ್ಕೊಂಡ್ ಹೋಗ್ಬಿಟ್ಟಿದ್ದಾರೆ. ಗೊತ್ತಿದ್ದವರೇ ಮಾಡಿರ್ತಾರೆ ಇದನ್ನೆಲ್ಲ ಕೇಳಿದಂತವ್ರು. ಗೊತ್ತಿಲ್ದಿರೋರು ಆದಷ್ಟು ಕಳ್ತನ ಮಾಡೋದು ಕಡಿಮೆ. ಯಾಕೆಂದ್ರೆ ಮನೇಲಿ ಕೆಲಸದವ್ರು ಇರೋ ಮನೆಯಲ್ಲಿ ಈ ತರ ತುಂಬಾ ನಡೆದಿದೆ ನಮ್ಮ ಏರಿಯಾದಲ್ಲಿ. ಅದು ಕೂಡ ಕೇಳಿದೀವಿ ನಾವು. ಬೇರೆ ಬೇರೆ ಕಡೆಯವರೆಲ್ಲ ಇರ್ತಾರಲ್ವಾ, ಹಿಂದಿಯವರು ಅವರು ಇವರು ಅಂತ, ಆ ತರದವರು ಈಗ ಹತ್ತಿರದಲ್ಲೇ ಇರೋರಾದ್ರೆ ಮಾಡಕ್ ಹೋಗಲ್ಲ. ಹೆಚ್ಚಿನದಾಗಿ ಈ ತರ ಎಲ್ಲ ತುಂಬಾ ನಡೆಯುತ್ತೆ. ಆದಷ್ಟು ಎಚ್ಚರಿಕೆಯಿಂದಿರಿ. ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ, ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಅಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ವ್ಲಾಗ್ ಜೊತೆಗೆ ನಿಮ್ಮನ್ನ ಭೇಟಿ ಆಗ್ತೀನಿ.